ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದಾಖಲೆ ನಕಲಾದ್ರೆ ಅದನ್ನ ನೋಡ್ಬೇಕಲ್ವಾ. ನಮ್ಮ KGF ಅಲ್ಲಿ ಯಾವಾಗ್ಲೂ ಕಾಸ್ಟ್ ಸರ್ಟಿಫಿಕೇಟ್ ನಕಲಿ ಆಗಿದೆ ಅಂತಾರೆ. ದಾಖಲೆಗಳು ಅವನ್ನೆಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿ ಬಹಳ ಜವಾಬ್ದಾರಿಯಿಂದ ನೋಡಿ ಅದನ್ನ ಯಾವ ಹಂತದಲ್ಲಿ ಸರಿ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಅದನ್ನ ರಿಜೆಕ್ಟ್ ಮಾಡಿ ಏನೇನು ಆಕ್ಷನ್ ತಗೊಬೇಕು ತಗೋಬೇಕು. ಹೌದಲ್ವಾ? ನನ್ನ ಗಮನಕ್ಕೆ ಬಂದಿದ್ರೆ ಮಾತಾಡ್ತೀನಿ. ನನ್ನ ಗಮನಕ್ಕೆ ಬಂದು ನನ್ನವರೆಗೂ ದೂರು ಕೊಟ್ಟು ಇಂಥದ್ದಾಗಿದೆ ಅಂತ ಹೇಳಿದ್ರೆ ಮಾತಾಡಿ. ದಾಖಲೆ ಅಂದ್ರೆ ಏನೂ ಮಾತಾಡಬಾರ್ದು. ಈವರೆಗೂ ರೈತರ ಜಮೀನು ಕಾಪಾಡಿದ್ದೀನಿ. ಒಂದು ಸಾಗುವಳಿ ಚೀಟಿ ಕೂಡ ಒಂದೇ ಒಂದು ನನ್ನ ಮೇಲೆ ಆಪಾದನೆ ಬರೋಂಗೆ ಲೋಕಾಯುಕ್ತಾಗ ಹೋಗಿ ದೂರು ಕೊಡೋಂಗೆ ಒಂದೇ ಒಂದು ಕೂಡ ಮಾಡಿಲ್ಲ. ಎಲ್ಲಾನು ಪ್ರೊಸೀಜರ್ಸ್ ಫಾಲೋ ಮಾಡಿಕೊಂಡು ರೈತರನ್ನು ಕಾಪಾಡಿದ್ದೀವಿ, ಸರ್ಕಾರದ ಜಾಗನೂ ಕಾಪಾಡಿದ್ದೀವಿ, ಸರ್ಕಾರದ ಆಸ್ತಿ ಕಾಪಾಡಿದ್ದೀವಿ. ರೈತರ ಜಮೀನ ಯಾವತ್ತೂ ಈವರೆಗೂ ಒಂದೇ ಒಂದು ಇಂಚು ರೈತರ ಜಮೀನಿಗೂ ನಾವು ತೊಂದರೆ ಮಾಡೇ ಇಲ್ಲ. ಇಷ್ಟು ದಿನದಲ್ಲಿ ಒಂದು ಕೂಡ ದಾಖಲೆ ಇದ್ದೇ ಮಾತಾಡಿ, ದಾಖಲೆ ತಗೊಂಡು ಮಾತಾಡಿ. ನಾನು ಈವರೆಗೂ ಒಂದೇ ಒಬ್ಬ ರೈತರಿಗೆ ಅದು ಯಾರು ಮಾಡ್ಬೇಕಾದ್ರೆ ಅವಾಗ ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿ ಇದು ತಗೋಬೇಕು, ಆಕ್ಷನ್ ತಗೋಬೇಕು. ದಾಖಲೆ ನಕಲಾದ್ರೆ ಅದನ್ನ ನೋಡ್ಬೇಕಲ್ವಾ. ನಮ್ಮ KGF ಅಲ್ಲಿ ಯಾವಾಗ್ಲೂ ಕಾಸ್ಟ್ ಸರ್ಟಿಫಿಕೇಟ್ ನಕಲಿ ಆಗಿದೆ ಅಂತಾರೆ. ದಾಖಲೆಗಳು ಅವನ್ನೆಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿ ಬಹಳ ಜವಾಬ್ದಾರಿಯಿಂದ ನೋಡಿ ಅದನ್ನ ಯಾವ ಹಂತದಲ್ಲಿ ಸರಿ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಅದನ್ನ ರಿಜೆಕ್ಟ್ ಮಾಡಿ ಏನೇನು ಆಕ್ಷನ್ ತಗೋಬೇಕು ತಗೋಬೇಕು. ಹೌದಲ್ವಾ? ನನ್ನ ಗಮನಕ್ಕೆ ಬಂದಿದ್ರೆ ಮಾತಾಡ್ತೀನಿ. ನನ್ನ ಗಮನಕ್ಕೆ ಬಂದು ನನ್ನವರೆಗೂ ದೂರು ಕೊಟ್ಟು ಇಂಥದ್ದಾಗಿದೆ ಅಂತ ಹೇಳಿದ್ರೆ ಮಾತಾಡಿ. ದಾಖಲೆ ಅಂದ್ರೆ ಏನೂ ಮಾತಾಡಬಾರ್ದು. ಈವರೆಗೂ ರೈತರ ಜಮೀನು ಕಾಪಾಡಿದ್ದೀನಿ. ಒಂದು ಸಾಗುವಳಿ ಚೀಟಿ ಕೂಡ ಒಂದೇ ಒಂದು ನನ್ನ ಮೇಲೆ ಆಪಾದನೆ ಬರೋಂಗೆ ಲೋಕಾಯುಕ್ತಾಗ ಹೋಗಿ ದೂರು ಕೊಡೋಂಗೆ ಒಂದೇ ಒಂದು ಕೂಡ ಮಾಡಿಲ್ಲ. ಎಲ್ಲಾನು ಪ್ರೊಸೀಜರ್ಸ್ ಫಾಲೋ ಮಾಡಿಕೊಂಡು ರೈತರನ್ನು ಕಾಪಾಡಿದ್ದೀವಿ, ಸರ್ಕಾರದ ಜಾಗನೂ ಕಾಪಾಡಿದ್ದೀವಿ. ಒಂದು ಅಕ್ರಮವಾಗಿ ಯಾರೇ ಆಪಾದನೆ ಮಾಡೋ ಥರ ಯಾರೇ ಮಾಡಲಿ ಅದರ ಥರ ನಾನು ಒಂದೇ ಒಂದು ಇಂಚು ಜಮೀನು ಕೂಡ ರೈತರಿಗೂ ಅನ್ಯಾಯ ಮಾಡಿಲ್ಲ. ಸರ್ಕಾರದ ಜಮೀನು ನಾವಿವತ್ತು ತಪ್ಪಾಗಿ ಅಕ್ರಮ ದಾಖಲೆ ಮಾಡೋದು, ಒತ್ತುವರಿ ಆಗೋದು ಅಂತ ತಪ್ಪು ಕೆಲಸ ಇವತ್ತವರೆಗೂ ಮಾಡಿಲ್ಲ.